ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ. ನಾನು ಬಿಂದು ನಿರಂಜನ್. ಇವತ್ತು ಬಂದು ವೆಡ್ನೆಸ್ಡೇ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆನೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ರೀಸನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗ್ಗೆ ಹೊತ್ತು ನನ್ನ ಮಗನ ಸ್ಕೂಲು ಮತ್ತು ನಮ್ಮ ಮನದ ಆಫೀಸು ಮತ್ತು ಇನ್ನೊಬ್ಬ ಕಸಿನ್ದು ಆಫೀಸು ಅಂದ್ಕೊಂಡು ನನಗೆ ಆ ಟೈಮ್ ಬೆಳಗ್ಗೆ ಹೊತ್ತು ಆಗ್ತಾನೇ ಇಲ್ಲ. ಆಮೇಲೆ ನನಗೆ ಸ್ವಲ್ಪ ವೀಡಿಯೋ ಮಾಡೋ ಇಂಟ್ರೆಸ್ಟ್ 1 ಮಂತಿಂದ ಯಾಕೋ ನನಗೆ ವೀಡಿಯೋ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಗೊತ್ತಿಲ್ಲ ಬಟ್ ಯಾಕೆ ಅಂತ, ಬಿಕಾಸ್ ಆಫ್ ದ ವ್ಯೂಸ್ ಅಂತ ಹಾಗಾಗಿ 1 ಮಂತಿಂದ ನಾನು ವೀಡಿಯೋಸೇ ಮಾಡಿಲ್ಲ. ಬಟ್ ಇವಾಗ ಇಲ್ಲ, ನಾನು ಹಿಂಗೆ ಇಟ್ಟರೆ ಮತ್ತೆ ನನಗೆ ಏನೋ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ನಾನು ಮಾಡಲೇಬೇಕು ಅಂತ ಅನ್ಕೊತಾ ಇದ್ದೀನಿ. ಪ್ಲಸ್ ನನ್ನ ಸುತ್ತಮುತ್ತ ಇರೋರು ಮಾಡಿ ಯಾಕೆ ಬಿಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೂ ಕೂಡ ಒಂದು ಸ್ವಲ್ಪ ಪಾಸಿಟಿವ್ ಹೋಪ್ಸ್ನ ಕೊಟ್ಟರು. ಸೊ ಅದು ವ್ಯೂಸ್ ಲೆಕ್ಕ ಬೇಡ, ನನಗೆ ಮಾಡೋ ಆಸೆ ಇದೆ ಅಂತ ಅಂದಮೇಲೆ ಮಾಡಿಬಿಡೋಣ, ಮತ್ತು ಅದು ಮಾಡೋದು ಬಿಡೋದು ಆ ಥರದ್ದು ಮಾಡೋದು ಬೇಡ ಅಂತ. ಸೊ ಇನ್ಮೇಲೆ ಆದಷ್ಟು ನನ್ನ ರೆಗ್ಯುಲರ್ ವೀಡಿಯೋಸ್ ಬರುತ್ತೆ. ಸ್ಕೂಲಿಗೆ ಹೋಗೋರನ್ನ, ಆಫೀಸ್ಗೆ ಹೋಗೋರನ್ನ ಕಳಿಸಿದ್ದಾಯಿತು. ಈಗ ಸ್ವಲ್ಪ ನನಗೆ ಟೈಮ್ ಇದೆ, ಮನೆ ಕೆಲಸ ಕೂಡ ಆಯಿತು, ತಿಂಡಿ ಆಯಿತು, ಪ್ರತಿಯೊಂದು ಕೆಲಸನೂ ಆಗಿದೆ. ಬಟ್ ಇವಾಗ ನನಗೆ ಸ್ವಲ್ಪ ಸಾಂಬಾರು ಪುಡಿಗಳನ್ನ ಮಾಡ್ಕೋಬೇಕಾಗಿತ್ತು. ನಾನು ಯಾವಾಗಲೂ ಮಾಡೋದಿಲ್ಲ, ಅಮ್ಮ ಕೊಟ್ಟು ಕಳಿಸ್ತಾರೆ, ಇಲ್ಲಾಂದರೆ ಅಮ್ಮ ಅತ್ತೆ ಕೊಟ್ಟು ಕಳಿಸ್ತಾರೆ. ಬಟ್ ಈ ಸರಿ ಖಾಲಿ ಆಗಿಬಿಟ್ಟಿದೆ. ಖಾಲಿ ಆದಾಗ ಏನು ಮಾಡ್ತೀನಿ, ಸ್ವಲ್ಪ ಐಟಮ್ಸ್ನ ಹಾಕ್ಕೊಂಡ್ಬಿಟ್ಟು ಸಾಂಬಾರು ಪುಡಿ ಮಾಡ್ಕೋತೀನಿ. ಪುಡಿಗೆ ಬೇಕಾಗಿರೋಂಥ ಐಟಮ್ಸ್ ಆಲ್ಮೋಸ್ಟ್ ಎಲ್ಲ ಇದೆ. ಕೆಲವೊಂದೊಂದು 1 ಅಥವಾ 2 ಸಾಮಾನು ಇಲ್ಲ, ಅದನ್ನು ನೋಡ್ಕೋಬೇಕು ಏನೇನಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಹೋಗಿ ತೊಗೊಂಡು ಬರಬೇಕು. ಇವಾಗ ಆಲ್ರೆಡಿ ಟೈಮ್ 11:30 ಆಗಿಬಿಟ್ಟಿದೆ. ಸೊ ಹೋಗ್ಬಿಟ್ಟು ಏನೇನು ಬೇಕೋ ಐಟಮ್ಸ್ನ ತೊಗೊಂಡು ಬಂದು ಆಮೇಲೆ ಸಾಂಬಾರು ಪುಡಿ ನಾನು ಹೇಗೆ ಮಾಡ್ಕೋತೀನಿ, ಬಟ್ ಗೊತ್ತಿಲ್ಲ ನಾನು ಎಷ್ಟು ಅದರಲ್ಲಿ ಪ್ರೋ ಇದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನನಗೆ ನಾನು ರೆಗ್ಯುಲರಾಗಿ ಏನೇನು ಹಾಕ್ಕೊಂಡು ಮಾಡ್ಕೋತೀನೋ ಅಂಥದ್ದನ್ನು ನಿಮಗೆ ನಾನು ತೋರಿಸ್ತೀನಿ, ಓಕೆನಾ. ಸೊ ಈಗ ಹೋಗ್ಬಿಟ್ಟು ಶಾಪಿಗೆ ಹೋಗಿ ಇದು ಬೇಕಾಗಿರೋಂಥ ಐಟಮ್ಸ್ನ ತೊಗೊಂಡು ಬಂದು ಆಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಹೋಗಿ ಬಂದಿದ್ದಾಯಿತು ಶಾಪಿಗೆ ಹೋಗಿ. ಏನಿಲ್ಲ, ಸ್ವಲ್ಪ ಚಕ್ಕೆ ಮತ್ತು ಜೀರಿಗೆ ಸ್ವಲ್ಪ ಖಾಲಿ ಆಗಿತ್ತು. ಸೊ 2 ಐಟಮ್ಸ್ ತೊಗೊಂಡು ಬಂದಿದ್ದಾಯಿತು. ಸೊ ಈಗ ಬಿಸಿಲು ಬೇರೆ ಸಿಕ್ಕಾಬಟ್ಟೆ ಬಿಸಿಲಲ್ವಾ, ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಇವಾಗ ಬಂದುಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೇನು ನನ್ನ ಮಗ ಬಂದುಬಿಡ್ತಾನೆ, ಅಷ್ಟರೊಳಗಡೆ ಎಲ್ಲದನ್ನು ಮಾಡಿ ಪುಡಿ ಮಾಡಿ ಇಟ್ಕೋಬೇಕು. ಆ್ಯಕ್ಚುಲಿ ನಾನು ಬಂದು ಇಲ್ಲಿ ಗ್ಯಾಸ್ ಸ್ಟವ್ ಬೇಡ, ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸ್ಟವ್ನ ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ರೀಸನ್ ಇಷ್ಟೇ, ಈಗಿರೋಂಥ ಒಂದು ಪರಿಸ್ಥಿತಿಲಿ ನಮಗೆ ಎಲೆಕ್ಟ್ರಿಕ್ ಗ್ಯಾಸ್ ಸಿಲಿಂಡರ್ ಎಲ್ಲೂ ಕೂಡ ಸಿಗಲ್ಲ, ಅಂದರೆ ತುಂಬ ಕಡಿಮೆ. ಇವಾಗ ಹೋಟೆಲ್ಗಳಿಗೆ ಸ್ವಲ್ಪ ಮೀನ್ಸ್ ರೆಗ್ಯುಲರಾಗಿ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಮತ್ತು ನಮಗೂ ಕೂಡ ಇವಾಗ ಬುಕ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ನಿಮಗೆ 3 to 4 ಡೇಸ್ ನಮಗೆ ಡೆಲಿವರಿ ಆಗಲಿಕ್ಕೆ ನಮಗೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಯಾಕೆ ಬೆಟರ್ ಬೇಡ, ಎಲೆಕ್ಟ್ರಿಕ್ ಸ್ಟವ್ ಇದೆ ಅಲ್ವಾ, ಬೇಕಾದಾಗ ನಾವು ಈಸಿಯಾಗಿ ಎಲೆಕ್ಟ್ರಿಕ್ ಸ್ಟವ್ನ ಯೂಸ್ ಮಾಡ್ಬೋದು. ಸೊ ನಾವು ಸ್ವಲ್ಪ ಏನಾದರೂ ಜಾಸ್ತಿ ಅಡುಗೆ ಮಾಡ್ತೀವಿ ಅಂತಂದರೆ ಗ್ಯಾಸ್ ಸ್ಟವ್ನ ಯೂಸ್ ಮಾಡ್ಕೋಬೋದು. ಬಿಕಾಸ್ ಆಪ್ಷನ್ನೇ ಇಲ್ಲ ಇವಾಗ. ನಾವು ಏನು ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಎಷ್ಟು ಅವೈಲೇಬಲ್ ಇದೆಯೋ ಅಷ್ಟನ್ನ ಯೂಸ್ ಮಾಡಿಕೊಂಡು ಅಷ್ಟನ್ನು ಸೇವ್ ಮಾಡಿಕೊಂಡು ಮಾಡಬೇಕಾಗಿರೋ ಪರಿಸ್ಥಿತಿ ಇದೆ. ಇವಾಗ ಎಷ್ಟು ದುಡ್ಡು ಕೊಡ್ತೀವಿ ಅಂತ ನಮಗೆ ಅಷ್ಟು ಬೇಗ ತಂದುಕೊಡೋರು ಯಾರೂ ಇಲ್ಲದೆ ಇರೋ ಕಾರಣ, ಸೊ ನಮಗೆ ಒಂದು ಪ್ರಿಕಾಷನ್ಸ್, ನಮಗೆ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ಬೇಕು ಅಥವಾ ನಮಗೆ ಅವಶ್ಯಕತೆ ಎಷ್ಟಿದೆ ಅದನ್ನು ನೋಡಿಕೊಂಡು ನಾವು ಯೂಸೇಜ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಅಟ್ ಪ್ರೆಸೆಂಟ್ ಕಾಫಿಗಾಗಿರ್ಬೋದು ಅಥವಾ ಈ ಥರ ಚಿಕ್ಕ ಏನಾದರೂ ಮಾಡ್ಕೊಳ್ಳೋಕ್ಕೆ ನಾನು ಇವತ್ತು ತೆಗ್ದಿದ್ದೀನಿ. ನಾನು ಇದನ್ನು ಎಷ್ಟು ಲಿಟ್ರಲಿ ಇದು 9 ಇಯರ್ಸಿಂದ ಇದೆ. ಸೊ ಅಲ್ಲಿಂದ ಇಲ್ಲಿವರೆಗೆ ಇವತ್ತೇ ತೆಗ್ದಿರೋದು ಇದನ್ನು. ಯಾವುದೋ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲಿ 1-2 ಟೈಮ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ, ಅಷ್ಟು ಬಿಟ್ಟರೆ ಇವತ್ತೇ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇದು ಪ್ರಾಪರಾಗಿ ಬೇಕಾಗಿರುವಂತಹ ಏನೇನು ಪಾತ್ರೆಗಳಿದೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಇವಾಗ ಒಂದೊಂದೇ ಹುಡ್ಕೊಂಡು ಏನು ಬೇಕು ಏನು ಬೇಡ ಅನ್ನೋದನ್ನ ನೋಡಿಕೊಂಡು ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ, ಬಿಕಾಸ್ ಆಫ್ ದ ಏನು ನಡೀತಾ ಇದೆಯಲ್ಲ ವಾರ್ಗಳು. ಸೊ ಅದರಿಂದ ಹಾಕೋದವರು ಗ್ರಾಹಕರ ಮೇಲೆ ಹಾಕಬೇಕು. ಸೊ ನೋಡಿ, ಎಲ್ಲೋ ವಾರ್ ನಡೀತಾ ಇರೋದು, ಬಟ್ ಎಫೆಕ್ಟ್ ಆಗ್ತಾ ಇರೋದು ನಮ್ಮ ಇಂಡಿಯಾಗೆ. ಸೊ ಏನು ಮಾಡೋಕ್ಕಲ್ಲ, ನೈಬರಿಂಗ್ ಕಂಟ್ರೀಸ್ ಅಂತ ಅಂದರೆ ಸೊ ಈ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದ್ರೂ ಅನುಭವಿಸ್ಲೇಬೇಕು. ಸೊ ಹಾಗಾಗಿ ನಾನು ಇವಾಗ ಇಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತೀನಿ. ಸಾಂಬಾರು ಪುಡಿ ಮಾಡ್ಕೋಬೇಕು ಅಂತ ಹೇಳಿದ್ನಲ್ವಾ, ಸೊ ಅದಕ್ಕೋಸ್ಕರ ಇಲ್ಲಿ ರೆಡಿ ಮಾಡೀನಿ. ಫಸ್ಟ್ ಬೇಕಾಗಿರೋದು ಕೊತ್ತಂಬರಿ ಕಾಳು, ತೊಗರಿಬೇಳೆ, ಕಡಲೆಕಾಳು ಮತ್ತು ಹುರಿದು 1-2 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾವೇನು ಅಂತಂದರೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಸಪ್ರೇಟಾಗಿ ಮಾಡೋದ್ರಿಂದ ನಮಗೆ ಇದಕ್ಕೆ ಅವಶ್ಯಕತೆನೇ ಇಲ್ಲ ನಾವು ಒಣಮೆಣಸಿನ್ಕಾಯಿ ಹಾಕೋದು. ನಾನು ಇರಲಿ ಅಂತ 1-2 ಹಾಕ್ತಾಯಿದ್ದೀನಿ ಅಷ್ಟೇ. ಸೊ ಅದ್ರ ಜೊತೆಗೆ ಇಲ್ಲಿ ಜೀರಿಗೆ, ನಾನು ಆ್ಯಕ್ಚುಲಿ ಇಲ್ಲಿ ಶುಂಠಿ ಅಂದರೆ
ಮೀನ್ಸ್ ಸಾರಿ ಇದು ಶುಂಠಿ ಅಲ್ಲ ಅಂತ ಅರಿಶಿನ ಇದಿಷ್ಟೊಂದು ಹಾಕಲ್ಲ, ಇದರಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಸೊ ಅದಾದಮೇಲೆ ಇಲ್ಲಿ ಮೆಂತ್ಯ ಇದೆ, ಸೊ ಚಕ್ರ ಮೊಗ್ಗು, ಮೆಣಸಿನಕಾಳು, ಲವಂಗ, ಮರಾಠಿ ಮೊಗ್ಗು ಮತ್ತು ಚಕ್ಕೆ ಮತ್ತು ಏಲಕ್ಕಿ ಇಷ್ಟನ್ನು ನಾನು ಇದನ್ನು ಮತ್ತು ಇಲ್ಲಿ ಸ್ವಲ್ಪ ಅಕ್ಕಿ ಕೂಡ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಹಿಂಗು, ಸೊ ಇಷ್ಟನ್ನು ಯೂಸ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಅದಾದಮೇಲೆ ಸ್ವಲ್ಪ ಗಸಗಸೆ ಕೂಡ ಹಾಕಿ ಬಿಸಿ ಮಾಡ್ಕೊತೀನಿ. ನಾನಿಲ್ಲಿ ನಿಧಾನಕ್ಕಾಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಕೀಪ್ ವಾರ್ಮಿಂಗ್ ಇಟ್ಕೊಂಡಿದ್ದೀನಿ. ಸೊ ಇವಾಗದ್ದು ಧನಿಯಾ ಬೀಜ ಹಾಕ್ಕೊತಾ ಇದ್ದೀನಿ. ಜಸ್ಟ್ ಬಿಸಿ ಮಾಡ್ಕೋಬೇಕು ಅಷ್ಟೇ. ಧನಿಯಾ ಬೀಜ ಆಗಿದೆ. ಉದ್ದಿನ ಬೇಳೆನ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಲೋ ಫ್ಲೇಮೆಲ್ಲ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಜಸ್ಟ್ ಕಡಲೆಬೇಳೆ, ಇಲ್ಲಿ ಇವಾಗ ಚಕ್ಕೆ ಏನು ಮಸಾಲ ಐಟಮ್ಸ್ ಇತ್ತಲ್ಲ ಅದನ್ನೆಲ್ಲ ಇಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಕೂಡ ಹುರ್ಕೊತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ನಾನು ಇಲ್ಲಿ ಅಷ್ಟೊಂದು ಅರಿಶಿನ ಕೊಂಬು ಹಾಕ್ತಾ ಇಲ್ಲ, ಸ್ವಲ್ಪನೇ ಅರಿಶಿನ ಕೊಂಬು, ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊತೀನಿ ಅಷ್ಟೇ. ಇಲ್ಲಿಗ ಏನು ಹುರ್ಕೊಂಡಿದ್ದಂತಹ ಎಲ್ಲ ಮಸಾಲ ಐಟಮ್ಸು ರೆಡಿ ಇದೆ. ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ಇದನ್ನು ನಾನು ಮಿಕ್ಸಿಲೇ ಪುಡಿ ಮಾಡ್ಕೊತೀನಿ. ಮೀನ್ಸ್ ಚಿಕ್ಕ ಜಾರ್ ಬರುತ್ತಲ್ವ, ಸೊ ಅದರಲ್ಲೇ ಪುಡಿ ಮಾಡಿ ಇಟ್ಕೊತೀನಿ. ಈಗ ಅಟ್ ಪ್ರೆಸೆಂಟ್ ಬಿಸಿ ಇರೋದ್ರಿಂದ ಇವಾಗಲೇ ಪುಡಿ ಮಾಡ್ತಾ ಇಲ್ಲ. ಸೊ ಇದು ಬಿಸಿ ಇರೋದ್ರಿಂದ ನಾನು ಹೇಳ್ದಂಗೆ ಅಚ್ಚುನ ಸ್ಕೂಲಿಂದ ಕರ್ಕೊಂಡು ಬಂದುಬಿಟ್ಟು ಆಮೇಲೆ ಇದನ್ನು ನಾನು ಪುಡಿ ಮಾಡೋಕ್ಕೆ ನಿಂತ್ಕೋತೀನಿ. ಇಲ್ಲಾಂದರೆ ಗೊತ್ತಲ್ಲ ಲೇಟ್ ಆಗಿಬಿಡುತ್ತೆ. ಸೊ ಇರೋದೇನು 10 ಮಿನಿಟ್ಸು. ಸೊ ಸ್ಕೂಲಿಂದ ಬಂದಾಯಿತು ಅಲ್ವಾ ಅಚ್ಚು? ಇವಾಗ ಟಿ ವಿ ಟೈಮು. ಏನೇನು ಮಾಡಿದ್ರು? ನಾಳೆ ಯಾವ್ದು ಎಕ್ಸಾಮ್ಸು? ಯಾವ್ದು ಎಕ್ಸಾಮ್ ಇರೋದು? ರೆಡಿನಾ ಸೈನ್ಸಿಗೆ? ಹಾಂ, ರೆಡಿ ಆಗಿಲ್ವಾ? ಯಾಕೆ? ಈಗ ಆಗಬೇಕು ಅಲ್ವಾ? ತಗೊಳ್ಳೋ, ಮುಂದೆ ನೋಡೋ. ಸ್ಟಾರ್ಟು ಟಿ ವಿ ನೋಡೋಕ್ಕೆ ಅಲ್ವಾ? ಎಲ್ಲ ಖಾಲಿ ಆಗಬೇಕು. ನನ್ನ ಮಗ ನೋಡಿ ಸ್ಕೂಲಲ್ಲಿ ಸ್ವೀಟ್ ಕೊಟ್ಟಿದ್ರಂತೆ. ಲಾಸ್ಟ್ ಡೇ ವರ್ಕಿಂಗ್ ಅಂದರೆ ಮೀನ್ಸ್ ಕ್ಲಾಸ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಸ್ಕೂಲಲ್ಲಿ ಸ್ವೀಟ್ ಕೊಟ್ಟಿದ್ರಂತೆ. ಸೊ ಹಂಗಾಗಿ ಅದರಲ್ಲೂ ನಮ್ಮ ಅಚ್ಚು ಅವನು ತಿಂದು ನನಗೂ ಸ್ವಲ್ಪ ಇಟ್ಕೊಂಡು ಬಂದಿದ್ದಾನೆ. ಸೊ ಆ್ಯಕ್ಚುಲಿ ಅವ್ರ ಸ್ಕೂಲಲ್ಲಿ ಲಾಸ್ಟ್ ವರ್ಕಿಂಗ್ ಡೇ ಅಂತ ಹೇಳ್ಬಿಟ್ಟು ಫಂಕ್ಷನ್ ಮಾಡಿದ್ರಂತೆ. ಸೊ ಹಾಗಾಗಿ ಮಕ್ಕಳಿಗೆಲ್ಲ ಸ್ವೀಟ್ ಕೊಟ್ಟಿದ್ದಾರೆ. ಸೊ ಮಕ್ಳಿಗೆ ಸ್ವೀಟ್ ಕೊಟ್ಟಿದ್ರಲ್ವ, ಸೊ ಅವನೇನು ಮಾಡ್ಕೊಂಡಿದ್ದಾನೆ ಅಂತಂದರೆ ಅವನಿಗೆ ಕೊಟ್ಟರು ಸ್ವೀಟಲ್ಲಿ ಅರ್ಧ ತಿಂದ್ಬಿಟ್ಟು ಇನ್ನರ್ಧನ ಮತ್ತು ನನಗೆ ತೊಗೊಂಡು ಬಂದು ಕೊಟ್ಟಿದ್ದಾನೆ ಅಂಬಂಗೆ ಅಂತ ಹೇಳ್ಬಿಟ್ಟು. ಅವ್ನು ಯಾವಾಗ್ಲೂ ಹಾಗೇ, ಏನೇ ಒಂದು ಚಾಕ್ಲೇಟ್ ಆದರೂ ಅಷ್ಟೇ, ಒಂದು ಸ್ವೀಟ್ ಆದ್ರೂ ಅಷ್ಟೇ ತೊಗೊಂಡು ಬಂದು ನನಗೂ ಕೊಡ್ತಾನೆ. ಇದನ್ನೇ ಅಲ್ವಾ ಮಕ್ಕಳ ಪ್ರೀತಿ ಅಂತ ಹೇಳೋದು. ಸೊ ತುಂಬ ಕ್ಯೂಟ್ ಅಲ್ವಾ? ಚೆನ್ನಾಗಿ ಅನಿಸುತ್ತೆ. ಸರಿ, ಥ್ಯಾಂಕ್ ಯು ಅಚ್ಚು. ಥ್ಯಾಂಕ್ಸ್ ಫಾರ್ ದ ಸ್ವೀಟ್. ಓಯ್ ಅಚ್ಚಿಂತ್ಯ, ಥ್ಯಾಂಕ್ಸ್ ಸ್ವೀಟ್ ತೊಗೊಂಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ಸಾಂಬಾರು ಪುಡಿ ರೆಡಿ ಆಯಿತು. ಇದು ನನಗೆ ಕಡಿಮೆ ಅಂದ್ರೂ 15 ದಿನ ಬರುತ್ತೆ. ಸೊ ಹಾಗಾಗಿ ನನಗಿನ್ನು ಸದ್ಯಕ್ಕೆ ಸಾಂಬಾರು ಪುಡಿ ಚಿಂತೆ ಇಲ್ಲ. ಅದಾದಮೇಲೆ ಅಷ್ಟರೊಳಗಡೆ ಅಮ್ಮ ಕೊಟ್ಟು ಕಳಿಸ್ತಾರೆ. ಸೊ ಹಾಗಾಗಿ ಇದೊಂದು 15 ದಿನಕ್ಕೆ ನನಗೆ ಸಫಿಷಿಯೆಂಟ್ ಆಗುತ್ತೆ. 15 ದಿನದ ಮೇಲೇ ಬರುತ್ತೆ. ಆ್ಯಕ್ಚುಲಿ ನಾನು ಸಾಂಬಾರು ಮಾಡೋದು ಜಾಸ್ತಿನೇ, ಬಟ್ ಸಾಂಬಾರು ಪುಡಿ ಸ್ವಲ್ಪ ಕಡಿಮೆ ಹಾಕ್ತೀನಿ ಅಷ್ಟೇ. ಸೊ ಹಾಗಾಗಿ ನನಗೆ ಒಂದು 15 ದಿನ ಅಂತೂ ಬಂದೇ ಬರುತ್ತೆ ಇದು. ಸೊ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ರೌಂಡ್ ರುಬ್ತೀನಿ ನಾನು. ಆ್ಯಕ್ಚುಲಿ 1 ರೌಂಡ್ ಪುಡಿ ಮಾಡಿದ್ದೀನಿ. ಸೊ ಇದು ಇವಾಗ ಯಾವ ಥರ ಬಂದಿದೆ ಅಂತಂದರೆ ಈ ಥರ ಸ್ವಲ್ಪ ಸ್ವಲ್ಪ ದಪ್ಪ ಇದೆ ಅಲ್ವಾ? ಸೊ ಇದನ್ನು ಇನ್ನೊಂದು ರೌಂಡ್ ಪುಡಿ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ನೈಸ್ ಆಗುತ್ತೆ. ಸೊ ಹಾಗಾಗಿ ಇನ್ನೊಂದು ರೌಂಡ್ ಸ್ವಲ್ಪ ಇದು ತಣ್ಣಗಾದ್ಮೇಲೆ ಇನ್ನೊಂದು ರೌಂಡ್ ಪುಡಿ ಮಾಡಿ ಎತ್ತಿಟ್ಕೊಂಡ್ರೆ ನನ್ನ ಸಾಂಬಾರು ಪುಡಿ ಸದ್ಯದ ಮಟ್ಟಿಗೆ ಸಾಂಬಾರು ಪುಡಿ ಕತೆ ಮುಗೀತು. ಸೊ ಇನ್ನೇನಿದ್ರು ನೆಕ್ಸ್ಟ್ ನೋಡಬೇಕು, ಅಷ್ಟರೊಳಗೆ ಅಮ್ಮ ಕೊಟ್ಟು ಕಳಿಸ್ತಾರೆ ಅಲ್ವಾ? ಸೊ ತೊಂದರೆ ಇಲ್ಲ. ಸೊ ಪುಡಿ ಎಲ್ಲ ಮಾಡಿಟ್ಕೊಂಡಾದ್ಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸ್ವಲ್ಪ ಟ್ಯೂಷನ್ ತೊಗೋತೀನಲ್ವ, ಸೊ ಟ್ಯೂಷನ್ ಮಕ್ಕಳು ಬಂದಿದ್ದರು. ಅದ್ರ ಜೊತೆಗೆ
ಇವನು ಯಾಕೆ ಎದ್ರುಕೊಂಡ ಅಂತ ಅಂದರೆ ಅವನಿಗೆ ಓದ್ಕೋತಾ ಇದ್ದ. ನಾನು ಸಡನ್ನಾಗಿ ಅವನಿಗೆ ಸ್ವಲ್ಪ ಲ್ಯಾಂಡೇಟ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹೋದೆ, ಸೌಂಡ್ ಇಡ್ತಲೇ ಹೋದ್ನಲ್ವ, ಸೊ ಹಾಗಾಗಿ ಅವ್ನು ಎದ್ರುಕೊಂಬಿಟ್ಟ. ಯಾವುದು ಅಮ್ಮ ನಾನು ಎದುರು ಬಿಟ್ಟೆ ಅಂತ ಅದನ್ನು ಕೂಡ ಹೇಳ್ತಾ ಇದ್ದ. ಸೊ ಎಕ್ಸಾಮ್ ಟೈಮ್ ಅಲ್ವಾ, ಸೊ ಹಾಗಾಗಿ ಅವ್ನಿಗೆ ಸರಿಯಪ್ಪ ಆಯಿತು ಓದ್ಕೋ ಅಂತ ಹೇಳಿಬಿಟ್ಟು ನಾನಿಲ್ಲಿ ಅಡುಗೆಗೆ ಬಂದೆ. ಸೊ ಅಡುಗೆಗೆ ಏನಿಲ್ಲ, ಸಿಂಪಲ್ಲಾಗಿ ಮೊಸರು ಖಾರ ಮತ್ತು ಸೊಪ್ಪಿನ ಪಲ್ಯ, ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊಸರು ಖಾರಕ್ಕೆ ಮುದ್ದೆ ಆದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಅದೇ ನಮ್ಮ ಮನೆಯವ್ರು ಹೇಳಿದ ಕಾರಣ ಮೊಸರು ಖಾರ ಅದು ಮುದ್ದೆ ಮಾಡ್ಕೊಳ್ಳಲಿಲ್ಲ, ಸೊ ರೈಸೇ ಮಾಡಿಕೊಂಡೆ. ಸೊ ಖಾರಕ್ಕೆ ಹುರ್ಕೊಳ್ಳೋದಕ್ಕೂ ನಾನಿಲ್ಲಿ ಎಲೆಕ್ಟ್ರಿಕ್ ಸ್ಟವ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಲ್ಲಿ ಆ ಕಡೆ ಬಿಕಾಸ್ ಆ ಕಡೆ ನಾನು ಸೊಪ್ಪಿನ ಪಲ್ಯಕ್ಕೆ ಇಟ್ಕೊಂಡಿದ್ದೆ ಪ್ಲಸ್ ರೈಸಿಗೆ ಇಟ್ಕೊಂಡಿದ್ದೆ. ಸೊ ಇಲ್ಲಿ ಇದು ಖಾಲಿ ಇದೆಯಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಮನೆಯವರು ವಾಕ್ ಕೂಡ ಹೋಗಿ ಬಂದ್ವಿ. ಡೈಲಿ ಹೋಗ್ತೀವಿ ನಾವು. ಸೊ ವಾಕ್ ಮಾಡ್ಕೊಂಡು ಬರ್ತಾ ಹಾಗೆ ನಾವು ಐಸ್ ಕ್ರೀಮ್ ತೊಗೊಂಡು ಬಂದಿದ್ವಿ. ಅದ್ರ ಜೊತೆಗೆ ಮಡ್ಕಾ ಕುಲ್ಫಿ ಅಂತ ಹೇಳ್ಬಿಟ್ಟು ಸಿಕ್ತು, ಸೊ ಅದನ್ನು ಕೂಡ ತೊಗೊಂಡು ಬಂದಿದ್ವಿ. ಆ ಕುಲ್ಫಿ ಅಂತೂ ನನ್ನ ಮಗನಿಗೆ ತುಂಬಾ ಇಷ್ಟ ಆಗೋಯ್ತು. ಅದು ಪಾಟ್ ಶೇಪಲ್ಲೇ ಇತ್ತಲ್ವ, ಸೊ ಹಾಗಾಗಿ ಅವನಿಗೆ ಖುಷಿ ಆಯಿತು. ಅದ್ರ ಜೊತೆಗೆ ಒಂದು ಚಿಕ್ಕ ಪುಟಾಣಿ ಇದು ಒಂದು ಸ್ಟೀಲ್ ಸ್ಪೂನ್ ಕೂಡ ಕೊಟ್ಟಿದ್ರಲ್ವ, ಅದನ್ನ ಇಟ್ಕೊ ಅಮ್ಮ, ಏನಕ್ಕಾದ್ರೂ ಬೇಕಾಗತ್ತೆ ನಿನಗೆ ಅಂತ ಹೇಳ್ತಾ ಇದ್ದ. ಸೊ ಆಯ್ತಪ್ಪ ಇಟ್ಕೋತೀನಿ ಅಂತ ಹೇಳ್ಬಿಟ್ಟು. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ವ್ಲಾಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಮತ್ತೆ ನೆಕ್ಸ್ಟ್ ವ್ಲಾಗ್ದಲ್ಲಿ ಸಿಗ್ತೀನಿ.